ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಸಿಎಸ್ ಪಾಳ್ಯ ಗ್ರಾಮದ ರಮೇಶ್ ಸಾವಯವ ಕೃಷಿ ಮಾಡುವ ಮೂಲಕ ಇನ್ನಿತರರಿಗೆ ಮಾದರಿಯಾಗಿದ್ದಾರೆ. ಅವರ ತೋಟದಲ್ಲಿ ಮಿಶ್ರ ಬೇಸಾಯ ಮಾಡುವ ಮೂಲಕ ಕೃಷಿಯಲ್ಲಿ ತನ್ನದೇ ಆದ ಸಾಧನೆಯತ್ತ ನಡೆಯುತ್ತಿದ್ದು, ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತಹ ರೈತರಿಗೆ ಸಾಕಷ್ಟು ಕೃಷಿ ಮಾಹಿತಿಯನ್ನ ನೀಡುತ್ತಿದ್ದಾರೆ. ಅದರ ಜೊತೆಯಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಕೇವಲ ಪಾಠದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ನೀಡುತ್ತಾ ಬಂದಿರುವ ಇವರು ಯಾವ ಬೆಳೆಯನ್ನ ಯಾವ ರೀತಿ ಬೆಳೆಯಬೇಕು, ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಸಾವಯವ ಕೃಷಿ ಹೇಗೆಲ್ಲ ಮಾಡಬಹುದು ಎಂಬುದರ ಬಗ್ಗೆಯೂ ಕೂಡ ಸಾಕಷ್ಟು ರೀತಿಯ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದಾರೆ. ರಕ್ತಚಂದನ, ಶ್ರೀಗಂಧ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಕೃಷಿ, ಮೆಕ್ಕೆಜೋಳ, ಅಡಿಕೆ, ತೆಂಗು, ಮಾವು ಸೇರಿದಂತೆ ಹಲವು ರೀತಿಯ ವಿಶೇಷತೆಗಳನ್ನ ಮಕ್ಕಳಿಗೆ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ಪಾರ್ವತಮ್ಮ, ಶಶಿಕಲಾ, ಚೈತ್ರ, ಹಳೆಯ ವಿದ್ಯಾರ್ಥಿ ಗಿರೀಶ್ ಸೇರಿದಂತೆ ಶಾಲಾ ಮಕ್ಕಳು ಈ ವನಸಿರಿ ಇಕೋ ಕ್ಲಬ್ ಮೂಲಕ ಕೃಷಿಯ ಮಾಹಿತಿಯನ್ನ ಪಡೆದಿದ್ದಾರೆ.